ಗಿಲ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಗಿಲ್ಲಿ ನಿಮಗೆ ನಾಮಿನೇಟ್ ಮಾಡುವಾಗ ಒಂದ್ಸಲಿ ರೀಸನ್ ತಗೊಂತಾರೆ, ಐ ಲವ್ ಯು ಐ ಹೇಟ್ ಯು, ಐ ಲವ್ ಯು ಐ ಹೇಟ್ ಯು ಅಂತೇಳಿ. ನಿಮಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಆ ಟೈಮಲ್ಲಿ, ಬಟ್ ಕಂಟ್ರೋಲ್ ಮಾಡ್ಕೊಂತೀರಿ. ರಾಶಿಕನ್ಗೂ ಅದೇ ರೀಸನ್ ಕೊಡ್ತಾರೆ ಅವರು ಮಾತಾಡುವಾಗ. ಸಿಕ್ಕಾಪಟ್ಟೆ ವೈರಲ್ ಬೇರೆ ಆಗ್ಬಿಟ್ಟಿತ್ತು ಹೊರಗಡೆ ಅದು. ಸೊ ಗಿಲ್ಲಿ ಆಟದ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಅವ್ರ ಆಟದ ಶೈಲಿ ಇದೆಲ್ಲ ಯಾರು ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಅದನ್ನ. ಅಂದ್ರೆ ನೀವೇನ್ ಕಾಮಿಡಿ ಮಾಡಿರ್ತೀರ ಅದನ್ನ ತಗೊಂಡು ನಾಮಿನೇಟ್ ಮಾಡಿರ್ತಾರೆ, ಇಲ್ಲ ನೀವೇನ್ ಸೀರಿಯಸ್ ಆಗಿ ಹೇಳಿರ್ತೀರ ಅದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಆ ಇಂಟೆಲಿಜೆನ್ಸ್ ಬಹುಶಃ ಇಷ್ಟ ದಿನಗಳಲ್ಲಿ ಯಾವ ಸ್ಪರ್ಧಿಗಳಲ್ಲೂ ನಾವು ನೋಡಿಲ್ಲ. ಸೊ ಅವ್ರ ಆಟದ ಬಗ್ಗೆ ಏನ್ ಹೇಳ್ತೀರಿ ನೀವು? ಗಿಲ್ಲಿ ಒಳ್ಳೆ ಆಟಗಾರ ಮ್ಯಾಮ್. ಸ್ಟಾರ್ಟಿಂಗ್ ಡೇ ಒನ್ ಇಂದ ನಾನು ಎಂಟ್ರಿ ಆದಾಗ್ಲೂ ಈ ಮನೇಲಿ ಯಾವ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ ಅಂದಾಗ ನಾನು ಗಿಲ್ಲಿಗೆ ರೋಸ್ ಕೊಟ್ಟೆ. ಸೊ ನಂಗೆ ಆಚೆ ನಾನು ಗೇಮ್ ನೋಡ್ಕೊ ಹೋಗಿದ್ ಗಿಲ್ಲಿ, ಒಳಗಡೆ ಇರೋ ಗಿಲ್ಲಿ. ನಾನು 10% ನೋಡ್ಕೊ ಹೋಗಿದ್ದೆ ಅಷ್ಟೇ. 100% ನೋಡಿದ್ದು ಒಳಗೆ ಹೋದ್ಮೇಲೆನೆ. ನಾನು ಆ ಗೇಮ್ ಅಂತ ಬಂದ್ರೆ ಈಸ್ ನೇಲಿಂಗ್ ಇಟ್. ಲೈಕ್ ಬೇರೆ ಯಾವ ಕಂಟೆಸ್ಟೆಂಟು ಅವ್ನು ಆಲ್ರೆಡಿ ಊರ್ ಬಿಟ್ಟು ಆಚೆ ಹೋಗ್ಬಿಟ್ಟಿದ್ದೇನೆ, ಇವ್ರು ಇನ್ನೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಮನೇಲೇ ಇದ್ದಾರೆ, ಆ ಸಿಚುವೇಶನ್ ಇದೆ. ಸೊ ಇಟ್ಸ್ ಲೈಕ್ ಹೆಂಗ್ ಹೇಳಿ, ನಾನು ಅವ್ರ ಹಿಂದೆ ತುಂಬಾ ಜನ ಕ್ಯಾಚ್ ಅಪ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಬಟ್ ಇಟ್ಸ್ ಟೂ ಲೇಟ್ ಅಂತ ನಾನು ಹೇಳ್ಬೋದು. ಬಟ್ ಅವನ ಆಟದ ಬಗ್ಗೆ, ಅವನ ಪ್ರೆಸೆನ್ಸ್ ಆಫ್ ಮೈಂಡ್ ಸ್ಪಾಂಟೇನಿಯಸ್ ಆಗಿ ಕೊಡ್ತಾನೆ ನೋಡಿ ರಿಯಾಕ್ಷನ್. ನಮ್ಗೆ ಎಷ್ಟೊಂದ್ಸತಿ ಅನ್ಸೇ ಇರ್ಲಿಲ್ಲ. ಅವತ್ತೊಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಅವ್ರ ಕಪಾಳ ಹೊಡಿತಿದ್ದೆ ನಾನು ಅಂತ ಹೇಳ್ತಾರೆ. ನಾವು ಆ ಮೂಮೆಂಟ್ ಅಲ್ಲಿ ನಮಗೂ ಅನ್ಸುತ್ತೆ ಮೇ ಬಿ ಅಷ್ಟು ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಆ ವರ್ಡ್ ಬಂದಿರ್ಬೋದು ಅಂತ. ಬಟ್ ಗಿಲ್ಲಿ ಅಲ್ಲೇ ಟಕ್ಕಂದ್ ಎತ್ಕೊಂಡು ನೆಕ್ಸ್ಟ್ ಹೋಗ್ಬಿಟ್ಟು ನಾಮಿನೇಷನ್ ನಾನು ರಜತ್ ಅಣ್ಣಂಗೆ ಕೊಡ್ತೀನಿ ಅಂತಾರೆ. ಏನ್ ನೀನು ಲೈಕ್ ನಾವು ಇಮ್ಯಾಜಿನ್ ನಾಮಿನೇಷನ್ ಯೂಸ್ ಮಾಡ್ಬೋದು ಅಂತ ನಮ್ ತಲೆಗೆ ಬರಲ್ಲ. ಮೇ ಬಿ ಕೇಳ್ಬೋದು ಅವನ್ನ ಹೋಗ್ಬಿಟ್ಟು ಯಾಕೆ ಹಂಗಂದೆ ಅಂತ. ಬಟ್ ಅಣ್ಣ ಅಲ್ಲೇ ತಿರ್ಗಿಸ್ಕೊಟ್ಟ. ನಾನ್ ಅಲ್ಲೇ ಅನ್ಕೊಂಡ್. ಬಟ್ ನಾಮಿನೇಷನ್ ಅಂತ ಬರ್ಲಿ, ಕಳಪೆ ಅಂತ ಬರ್ಲಿ, ಅವ್ನ್ ಥಿಂಕಿಂಗ್ ಇದೆ ನೋಡಿ, ನಾವು ಊಹೆನೂ ಮಾಡಕ್ಕಾಗಲ್ಲ, ಹಿಂಗೂ ಯೋಚಿಸ್ಬೋದು ಅಂತ. ಸೊ ಆಟ ರೀತಿ ಬಂದ್ರೆ ಗಿಲ್ಲಿ ಇಸ್ ಅಮೇಜಿಂಗ್. ಓಕೆ.